ವಿಜಯ್ ಹೆಸರು ಹೇಳಿಕೊಂಡು 3 ಜನ ಆರೋಪಿಗಳು ಜನರನ್ನ ವಂಚಿಸಿದ್ದಾರೆ. ಡೈಮಂಡ್ ವ್ಯಾಪಾರಿ ಸೋಗಿನಲ್ಲಿ ಗ್ರಾಹಕರನ್ನ ಬಂಧಿಸಿ ಹಣೆ ಸುಲಿಗೆಯನ್ನು ನಡೆಸಿದ್ದಾರೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ 3 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ದುನಿಯಾ ವಿಜಯ್ ಅಭಿಮಾನ ಬಳಗದ ರಾಜ್ಯಾಧ್ಯಕ್ಷ ಎಚ್.ಎಸ್. ದೊಡ್ಡೇಶ್ವರನ್ನ ಬಂಧಿಸಲಾಗಿದೆ. ಬೆಳ್ಳಿಬೆಟ್ಟ ಚಿತ್ರದ ನಿರ್ಮಾಪಕ ಉತ್ತೇಶ್ ಸೇರಿ 3ರನ್ನ ಬಂಧಿಸಿದ್ದಾರೆ. ದಾವಣಗೆರೆ ಹೊನ್ನಾಳಿ ತಾಲೂಕು ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಹೊಸಕೋಟೆಯ ತಬ್ರೇಜ್ ಎ ಶೇಖ್ ಎಂಬುವರ ಅಕ್ರಮವನ್ನು ಬಂಧಿಸಲಾಗಿದೆ. ಚಿತ್ರಹಿಂಸೆ ಕೊಟ್ಟು ಆಸ್ತಿ ವಿವರ ಬ್ಯಾಂಕ್ ಬ್ಯಾಲೆನ್ಸ್ ನ ಆರೋಪಿಗಳು ಪಡೆದಿದ್ರು. ಶ್ರೀಮಂತರನ್ನ ಗುರಿಯಾಗಿಸಿಕೊಂಡು ದುನಿಯಾ ವಿಜಯ ಅಭಿಮಾನ ಬಳಗ ರಾಜ್ಯಾಧ್ಯಕ್ಷನಿಂದ ಜನರನ್ನ ವಂಚನೆ ಮಾಡಿದ್ದಾರೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ಪೊಲೀಸರು 3ರನ್ನ ಆರೋಪಿಗಳನ್ನ ಬಂಧಿಸಲಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಏನಂತ ಹೇಳಿ ಆರೋಪಿಗಳು ಜನರನ್ನ ವಂಚನೆ ಮಾಡ್ತಿದ್ರು ಅಂತ? ಖಂಡಿತವಾಗ್ಲೂ ಏನಂತ ಹೇಳಿದ್ರೆ ನಮ್ಮ ಹತ್ರ 30 ಕೋಟಿಯಷ್ಟು ಕಪ್ಪು ಹಣ ಇದೆ, ಮತ್ತೆ ಒಂದು ಅತ್ಯಮೂಲ್ಯವಾದಂತಹ ಒಂದು ಡೈಮಂಡ್ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ವ್ಯಾಪಾರಿಗಳನ್ನ ಕರ್ಸ್ಕೊಂಡ್ಬಿಟ್ಟು, ಅಂದ್ರೆ ಈ ಜಾಗಕ್ಕೆ ಕರ್ಸ್ಕೊಂಡ್ಬಿಟ್ಟು ಅವ್ರನ್ನ ಕಿಡ್ನಾಪ್ ಮಾಡಿ ಅವರಲ್ಲಿರುವಂತಹ ಒಂದು ನಗದಾಗಿರ್ಬೋದು, ಮತ್ತೆ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಎಲ್ಲವನ್ನು ಸಹ ತಗೊಂಡ್ಬಿಟ್ಟು ಅವ್ರನ್ನ ವಂಚನೆ ಮಾಡುವಂತಹ ಕೆಲಸವನ್ನು ದುನಿಯಾ ವಿಜಯ್ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದಂತಹ ದೊಡ್ಡೇಶ್ವರು ಮಾಡ್ತಿರುವಂತದ್ದು ಓಕೆ. ದುನಿಯಾ ವಿಜಯ್ ಹೆಸರು ಹೇಳ್ಕೊಂಡು 3 ಜನ ಈಗ ಪೊಲೀಸರು ಬಂಧಿಸಿದ್ದಾರೆ. ಡೈಮಂಡ್ ವ್ಯಾಪಾರಿ ಸೋಗ್ನಲ್ಲಿ ಗ್ರಾಹಕರಿಗೆ ವಂಚನೆ ಮಾಡಿರೋ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ದುನಿಯಾ ವಿಜಯ್ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಎಚ್.ಎಸ್. ದೊಡ್ಡೇಶ್ವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳ್ಳಿಬೆಟ್ಟ ಚಿತ್ರದ ನಿರ್ಮಾಪಕ ಉತ್ತೇಶ್ ಸೇರಿ 3ರನ್ನ ಪೊಲೀಸರು ಬಂಧಿಸಿದ್ದಾರೆ.